ಎಕ್ಸಾಮ್ ಪ್ರಿಪರೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಪೋಷಕರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್, ನಮ್ಮ ಮಕ್ಕಳು SSLC ವರ್ಷ ಪರೀಕ್ಷೆಗೆ ಫೇಸ್ ಮಾಡಬೇಕಾಗಿದೆ. ಆ ಮಕ್ಕಳಿಗೆ ಹೊಸ ಸಿಲೆಬಸ್ ಆಗಿರೋದ್ರಿಂದ ಹೇಗೆ ಓದಬೇಕು ಅನ್ನೋದು ಮಾರ್ಗದರ್ಶನ ಅವರಿಗೆ ಗೊತ್ತಾಗ್ತಿಲ್ಲ. ಪೇರೆಂಟ್ಸು ನಮಗೂ ಗೊತ್ತಾಗ್ತಾ ಇಲ್ಲ. ನಮಗೆ ಗೊತ್ತಾಗೋದಾಗಿದ್ದರೆ ಹಳೆ ಕ್ವಶನ್ ಪೇಪರ್ ತಂದು ನಾವು ಕೂರಿಸ್ಕೊಂಡು ಮಕ್ಕಳನ್ನ ಕೇಳ್ಬೋದಾಗಿತ್ತು, ಈ ಥರ ಮಾಡಿ ಈ ಥರ ಓದಿ ಅಂತ. ಆದರೆ ಈಗ ನಾವು ಕೂಡ ಮಕ್ಕಳಂತ ಹೊಸಬರಾಗಿದ್ದೀವಿ. ಈಗ ಮಕ್ಕಳು ಪಾಸ್ ಆಗಬೇಕು, ಒಳ್ಳೆ ರಿಸಲ್ಟ್ ತೆಗಿಬೇಕು ಅನ್ನೋದಾದರೆ ಯಾವ ರೀತಿ ಮಕ್ಕಳು ಓದಬೇಕು, ಅವ್ರು ಯಾವ ರೀತಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಜೆಕ್ಟ್ಗಳನ್ನು ಓದಬೇಕು, ಇದನ್ನು ಟೀಚರ್ಸ್ ಹೇಳಬೇಕಾ ಅಥವಾ ಸರ್ಕಾರದವ್ರು ಯಾರಾದರೂ ಇದಕ್ಕೆ ಗೈಡೆನ್ಸ್ ಕೊಡ್ತಾರಾ? ನಮ್ಮ ಮಕ್ಕಳು ಪಾಸ್ ಆಗಬೇಕು ಅಂದರೆ ಯಾವ ರೀತಿ ಓದಬೇಕು ಅನ್ನೋದನ್ನು ದಯವಿಟ್ಟು ಒಂದು ಮಾರ್ಗದರ್ಶನ ಕೊಡಿ ಸರ್. ಈ ಸಲ SLC ಎಕ್ಸಾಮ್ ಬರೀತಾರೋದ್ರಲ್ಲಿ ನಾನು ಅಣ್ಣನ ಮಗಳು ಒಬ್ಳು. ಅಂದರೆ ನನಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಇವಾಗ ಏನು ನನ್ನ ಪ್ರಶ್ನೆ ಫಸ್ಟ್ ಅಂದರೆ ಸೆಮಿಸ್ಟರ್ ವೈಸ್ ಮಾಡಿದ್ದೀರಾ. ಸೆಮಿಸ್ಟರ್ ವೈಸ್ ಮಾಡಿರೋದ್ರಿಂದ ಒಂದು ಇಡೀ ವರ್ಷ ಎಲ್ಲ ಕೂತ್ಕೊಂಡು ಓದಿ ವರ್ಷದ ಕೊನೆಯಲ್ಲಿ ಎಕ್ಸಾಮ್ ಬರಿತಾ ಇದ್ವಿ. ಅದೊಂದು ಸ್ವಲ್ಪ ಡೀಪಾಗಿ ನೆನಪಿರ್ತಾ ಇತ್ತು, ಪ್ರತಿ ಸಿಲೆಬಸ್ಗಳು ಅಥವಾ ಇದನ್ನೇ ಓದಿದ್ವಿ ಅನ್ನೋದು. ಆದರೆ ಈ ಸಲ ಸೆಮಿಸ್ಟರ್ ವೈಸ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ 6 ತಿಂಗಳಿಗೊಂದ್ಸಲ ಏನಿದೆ ಅದು ಓದಬೇಕಾದ್ರೆ ತುಂಬ ಒತ್ತಡ ಅನಿಸ್ಬೋದೇನೋ. ಯಾಕೆಂದರೆ ಅವರು ಓದ್ಕೊ ಬಂದಿರ್ತಾರೆ, 6 ತಿಂಗಳೊಳಗಡೆ ಓದಿ ಅಷ್ಟೂ ಮುಗಿಸ್ಬೇಕು. ಏನು ನೀವು ಮುಂಚೆ ವರ್ಷಕ್ಕೊಂದ್ಸಲ ಏನು ಕೊಡ್ತಾಯಿದ್ರಿ ಅಷ್ಟೇ ಸಿಲೆಬಸ್ 2 ಸಿಲೆಬಸ್ಗೆ ಏನು ಕೊಡ್ತಾ, 2 ಸೆಮಿಸ್ಟರ್ಗೆ ಏನು ಕೊಡ್ತಾ ಇಲ್ಲ. ಸ್ವಲ್ಪ ಸಿಲೆಬಸ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಮಕ್ಳಿಗೆ ಒತ್ತಡ ಅನಿಸ್ತಾ ಇಲ್ವಾ? ಅದು ಮಕ್ಕಳಿಗೆ ಓದೋಕ್ಕೆ ಕಷ್ಟ ಇರ್ಬೋದು. ಆಮೇಲೆ ಅವ್ರು ಬೇಗ ಮರ್ತು ಬಿಡ್ತಾರಲ್ವ. ಇವತ್ತು ನಾವು ಏನು ಎಜುಕೇಷನ್ ಕೊಡ್ತಾ ಇದ್ದೀವಿ ಅದು 6 ತಿಂಗಳು ಶಿಕ್ಷಣಕ್ಕೆ ಮಾತ್ರನಾ, ಅವ್ರ ಲೈಫ್ ಟೈಮಲ್ಲಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ವಾ? ಯಾಕೆ ಸೆಮಿಸ್ಟರ್ ವೈಸ್ ಇದೆ, ಅದನ್ನು ಚೇಂಜ್ ಮಾಡ್ಬೋದಾ? ಅಥವಾ ಅದರಿಂದ ಏನು ಉಪಯೋಗ ಇದೆ ಅಂತ ನೀವು ಮಾಡ್ತಾ ಇದ್ದೀರಾ, ಅದನ್ನು ನಮ್ಗೆ ತಿಳಿಸಿ. ಚೆನ್ನಾಗೇ ಓದ್ತಾನೆ, ಆದರೆ ಎಕ್ಸಾಮ್ ಟೈಮಲ್ಲೆಲ್ಲ ಓದ್ತಾ ಇರ್ತಾನೆ, ಮನೇಲೂ ಓದ್ತಾನೆ. ಆದರೆ ಎಕ್ಸಾಮ್ ಓದಾಗ ಅಲ್ಲೆಲ್ಲ ಮರ್ತೋಗಿ ಏನು ಬರೆದಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಮತ್ತು ಮನೆಗೆ ಬಂದು ಫೀಲ್ ಮಾಡ್ತಾ ಇರ್ತಾನೆ. ಅದಕ್ಕೆ ಏನಾದರೂ ಸೊಲ್ಯೂಷನ್ ಕೊಡಿ ನೀವು. ಗ್ರಾಮೀಣ ಭಾಗದ ಮಕ್ಕಳಲ್ಲಿ ವಿಶೇಷವಾಗಿ ಇಂಗ್ಲೀಷ್ ಕಲಿಕೆಯ ಸಂದರ್ಭದಲ್ಲಿ ಆ ಶಬ್ದಗಳನ್ನು ಹುಡುಕಾಡುವಂಥ ಪರಿಸ್ಥಿತಿ ಪದೇ ಪದೇ ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಆ ಮಕ್ಕಳ ಶಬ್ದ ಸಂಗ್ರಹವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ತಯಾರಿಯನ್ನು ಮಾಡಬೇಕು ಅಂತೇಳಿ ದಯವಿಟ್ಟು ಉತ್ತರಿಸಬೇಕು. ಅದೇ ರೀತಿಯಾಗಿ ಸಮಾಜ ವಿಜ್ಞಾನದ ಸಿಲೆಬಸ್ಸನ್ನು ನಾವು ತೆಗೆದುಕೊಂಡಾಗ ವಿಪರೀತವಾಗಿರ್ತಕ್ಕಂತಹ ಇಸ್ವಿಗಳು ಅದರಲ್ಲಿ ಬರೋದ್ರಿಂದ ಮಕ್ಕಳು ಒಂದು ಪಾಠದಲ್ಲಿರ್ತದೆ ನೆನಪಿಟ್ಕೊಂಡಿರ್ತಾರೆ, ಮುಂದಿನ ಪಾಠದ ಹೇಳಿದ್ರಾಗ ಆ ಮೊದಲಿನ ಪಾಠದನ್ನು ನೆನಪು ಹಾರಿಬಿಟ್ಟಿರ್ತಾರೆ. ಆ ನಿಟ್ಟಿನೊಳಗೆ ಇಡೀ ಸುಮಾರು ಬಹಳಷ್ಟು ಸಿಲೆಬಸ್ ಇರೋದ್ರಿಂದ ಆ ಎಲ್ಲ ಇಸ್ವಿಗಳನ್ನು ಯಾವ ರೀತಿ ಅವರು ಹಂತ ಹಂತವಾಗಿ ನೆನಪಿಟ್ಕೊಳ್ಬೇಕು ಮತ್ತು ಅದನ್ನು ಪರೀಕ್ಷಾ ಸಂದರ್ಭದಲ್ಲಿ ಯಾವ ರೀತಿ ಅವರು ಅದನ್ನು ಪ್ರೆಸೆಂಟೇಷನ್ ಮಾಡಬೇಕು ಅಂತೇಳಿ ಅದನ್ನು ತಿಳಿಸ್ಕೊಡ್ಬೇಕು. ಮಗ ಹೀಗೆ ಮಾಡಿ ಅಂತ. ಆದರೆ ತುಂಬ ನೋಡುವಾಗ ನಮ್ಮ ಮಕ್ಕಳ ಬಗ್ಗೆ ನಮಗೆ ಚಿಂತೆ. ಯಾಕಂದರೆ ಮುಂದೆ ಹೋಗುವಾಗ ಅದು ಯಾಕೆ ಹಾಗೆ ಆಗ್ತದೆ, ಅದರ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಯಾಕಿಲ್ಲ ಅಂತ. ಒಂದೊಂದು ಸಲ ಡಲ್ಲಾಗಿ ಕೂತ್ಕೊಳ್ಳೋದು, ಯಾವುದಾದ್ರೂ ಸಬ್ಜೆಕ್ಟ್ ಓದು ಅಂತೇಳೋ. ಕೆಲವು ಸಲ ಅವರು ಹೇಳ್ತಾ ಇರ್ತಾರೆ, ಆ ಸಬ್ಜೆಕ್ಟ್ ನನಗೆ ಎಷ್ಟು ಓದಿದ್ರೂ ತಲೆಗೆ ಬರೋದಿಲ್ಲ ಅಂತ. ಇದು ನನಗೊಂದು ಪ್ರಶ್ನೆಯಾಗಿಯೇ ಉಳಿದಿದೆ. ಪ್ರತಿಯೊಬ್ಬ ಪೋಷಕರಿಗೂ ಕೂಡ ತನ್ನ ಮಗು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು, ಒಂದೊಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಮನೋಭಾವನೆ ಎಲ್ಲರಲ್ಲೂ ಕೂಡ ಇರುತ್ತೆ, ಎಲ್ಲ ಪೋಷಕರಲ್ಲೂ. ಸೊ ಹಾಗಾಗಿ ಮಕ್ಕಳಿಗೆ ಎಕ್ಸಾಮ್ ಶುರುವಾಯಿತು ಅಂದರೆ ಸಾಕು, ಪೋಷಕರಿಗೆ ಹೆಚ್ಚು ಚಿಂತೆ ಶುರುವಾಗ್ಬಿಡುತ್ತೆ. ಹೇಗೆ ಅವ್ರನ್ನ ಪ್ರಿಪೇರ್ ಮಾಡೋದು, ಯಾವ ಸಬ್ಜೆಕ್ಟ್ ಅವ್ರಿಗೆ ಕಷ್ಟ ಆಗ್ತಿದೆ ಅದನ್ನ ನಾವು ಹೇಗೆ ತಿಳ್ಕೊಳ್ಬೇಕು, ಹೇಗೆ ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ, ಏನೇನು ಗೊಂದಲಗಳಾಗ್ತಿದೆ ಎಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಸರ್, ಮೊದಲನೇದಾಗಿ ಈ ಸಲ ನ್ಯೂ ಸಿಲೆಬಸ್ ಇದೆ. ಸೊ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಪೋಷಕರಿಗೂ ಕಷ್ಟ ಆಗ್ತಿದೆ, ಮಕ್ಕಳಿಗೂ ಕೂಡ ಕಷ್ಟ ಆಗ್ತಿದೆ, ಶಿಕ್ಷಕರಿಗೂ ಕೂಡ ಒಂದ್ ರೀತಿ ಅದನ್ನ ಅವರು ಕಲ್ತ್ಕೊಂಡು ಹೊಸದಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಿದೆ, ಅಷ್ಟು ಈಸಿಯಾಗಿ ಹೇಳ್ಕೊಡೋದಕ್ಕೆ ಆಗ್ತಿಲ್ಲ. ಸೊ ಇದಕ್ಕೇನು ಸೊಲ್ಯೂಷನ್ ಕೊಡ್ತೀರಿ? ಈಗ ಹೊಸ ಸಿಲೆಬಸ್ ಅಂತ ಹೇಳಿದ ತಕ್ಷಣನೇ ಹೊಸ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಕೆಲವು ಕ್ವಶನ್ಗಳನ್ನು ಆಗಲೇ ಒಂದು ಮಾಡೆಲ್ ಪೇಪರ್ನ ಮೊದಲೇ ಕೊಟ್ಟಿರ್ತಾರೆ. ಆ ಮಾಡೆಲ್ ಪೇಪರ್ನ ಮನೆಯಲ್ಲಿ ಪೋಷಕರು ಕೂತ್ಕೊಂಡು ಒಂದು ರೂಮಿನಲ್ಲಿ ಮಗುನ ಕೂರಿಸಿ 3 ಗಂಟೆ ಬಾಗಿಲು ಹಾಕಿ ಇದಕ್ಕೆ ಪೇಪರ್ ಕೊಟ್ಟು ಇದಕ್ಕೆ ಉತ್ತರ ಬರೆದು ಕೊಡು ಅಂತ ಹೇಳಬೇಕು. ಅವಾಗ ಹುಡುಗನಿಗೂ ಗೊತ್ತಾಗ್ಬಿಡುತ್ತೆ ನಾನು ಎಷ್ಟು ಸಮಯ ತಗೊಂಡಿದ್ದೇನೆ, ಯಾವುದಕ್ಕಾದ್ರೂ ಜಾಸ್ತಿ ಸಮಯ ತಗೊಂಡ್ಬಿಟ್ಟಿದ್ದೇನಾ ಅಥವಾ ಇದಕ್ಕೆಲ್ಲದಕ್ಕೂ ಸೇರಿಸ್ಕೊಂಡು ಕಮ್ಮಿ ಸಮಯ ಆಯ್ತಾ ಜಾಸ್ತಿ ಸಮಯ ಆಯ್ತಾ ಗೊತ್ತಾಗೋಗುತ್ತೆ. ಆಮೇಲೆ ಒಬ್ರು ಪೇರೆಂಟ್ ಹೇಳಿದ್ರು ನಮ್ಮ ಮಗ ಡಲ್ಲಾಗಿ ಕೂತಿರ್ತಾನೆ, ಅದಕ್ಕೆ ಉತ್ತರ 4 ತಿಂಗಳವರಾಗಲೇ ಹೇಳ್ಬಿಟ್ಟಿದ್ದಾರೆ. ಯಾರಿಗೆ ನೀವು ಓದಿ ಅಂತ ಹೇಳ್ಬೇಡಿ, ಯಾಕೆ ಓದಬೇಕು ಅಂತ ಹೇಳ್ಕೊಟ್ಬಿಡಿ. ಈಗ ಮಾರ್ವಾಡಿ ಮಗ ಹೇಳ್ತಾನೆ ನಾನು ಯಾಕೆ ಓದಬೇಕು, ಮುಂದಿನ 5 ಜನಾಂಗಕ್ಕೆ ಬೇಕಾದಷ್ಟು ದುಡ್ಡಿದೆ. ಆದರೆ ಮಾರ್ವಾಡಿ ಮಗನಿಗೆ ಕಂಪ್ಯೂಟರ್ ಆಸಕ್ತಿ ಇರ್ಬೋದು, ಕಂಪ್ಯೂಟರ್ ಕೂತ್ಕೊಂಡು ಕಲಿತಾ ಇರ್ಬೋದು ಅವನು. ಅಂತಂದ್ರೆ
ಓದುವುದರಲ್ಲಿ ಎರಡು, ಒಂದು ಮೋಟಿವೇಶನ್ ಮತ್ತೊಂದು ಇಂಟ್ರೆಸ್ಟ್. ಮೋಟಿವೇಶನ್ನು ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋ ಮೋಟಿವೇಶನ್ ಓದಬೇಕು. ಇಂಟ್ರೆಸ್ಟ್ ಇರೋದು ಯಾವುದು, ಆ ಸಬ್ಜೆಕ್ಟ್ ನಲ್ಲಿ ಇಂಟ್ರೆಸ್ಟ್ ಇರ್ಬೋದು ಅವನಿಗೆ, ಅದನ್ನ ಎರಡನ್ನೂ ಕ್ರಿಯೇಟ್ ಮಾಡ್ಕೊಡ್ಬೇಕಾಗ್ತದೆ. ಆಮೇಲೆ ಯಾವ ಸಮಯ ಓದುವುದು, ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಎರಡು ವಿಧವಾಗಿ ವಿಂಗಡಿಸಬಹುದು. ಒಂದು ಮಾರ್ನಿಂಗ್ ಪರ್ಸನ್ಸ್, ನೈಟ್ ಪರ್ಸನ್ಸ್. ಮಾರ್ನಿಂಗ್ ಪರ್ಸನ್ ಅಂತಂದ್ರೆ ಸ್ಕೂಲಿಗೆ ಒಂದು 3 ಗಂಟೆಗೆ ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾರೆ, 3:30ಗೆ ಬರ್ತಾರೆ, ತಿಂಡಿ ತಿಂತಾರೆ, ಆಮೇಲೆ 7 ಗಂಟೆಯಿಂದ 9 ಗಂಟೆಗೆ ಓದ್ತಾರೆ, 9 ಗಂಟೆಗೆ ಊಟ ಮಾಡ್ತಾರೆ. ಊಟ ಮಾಡಿದ ತಕ್ಷಣನೇ ಎಲ್ಲೇ ಕೂತಿದ್ರು ಮೇಲಿನ ಕಣ್ಣು ರೆಪ್ಪೆಗಳು ಬಂದು ಕೆಳಗೊಂದು ಅಂಟ್ಕೊಂಡ್ಬಂದು ನಿದ್ರೆ ಮಾಡಿಬಿಡ್ತಾರೆ. ಇವ್ರಿಗೆ ಹೇಳೋದು ಮಾರ್ನಿಂಗ್ ಪರ್ಸನ್ಸ್ ಅಂತ. ಈ ಮಾರ್ನಿಂಗ್ ಪರ್ಸನ್ಸ್ಗೆ ನಮ್ಮ ಸಲಹೆ ಏನಂತಂದ್ರೆ ರಾತ್ರಿ 2 ಗಂಟೆ, ಬೆಳಿಗ್ಗೆ 3 ಗಂಟೆ. ನೈಟ್ ಪರ್ಸನ್ಸ್ ಇದಾರಲ್ಲ, ಅವರು ಸ್ಕೂಲಿಂದ ವಾಪಸ್ ಬರ್ತಾರೆ 3:30ಗೆ, ತಿಂಡಿ ತಿಂತಾರೆ, ಕಲರ್ ಆಗಿರೋ ಡ್ರೆಸ್ಗಳನ್ನು ಹಾಕೊಂಡು ಬೆಂಗಳೂರಿನ ಮುಖ್ಯ ಬದಿಯಲ್ಲಿ ಮೆರವಣಿಗೆ ಹೋಗ್ತಾರೆ. ಬೈದ ಮೇಲೆ ಮನೆಗೆ ಬರೋದು 7:30ಗೆ. 7:30 9 ಗಂಟೆ ಓದ್ತಾರೆ, 9 ಗಂಟೆ ಊಟ ಮಾಡ್ತಾರೆ. ಊಟ ಮಾಡಿದ ತಕ್ಷಣ ಫ್ಲೈಟ್ ಆಗ್ಬಿಡ್ತಾರೆ, ಒನ್ ಡೇ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಆಗ್ಬಿಡುತ್ತೆ. ರಾತ್ರಿ 1 ಗಂಟೆಗೆ ಓದ್ತಾರೆ. 1 ಗಂಟೆಗೆ ಏನಾದ್ರೂ ಮಲಗ್ತಾರೆ ಅಂತ ಆದ್ರೆ ಸ್ವಯಂ ಬ್ರಹ್ಮನೇ ಬಂದ್ರು 8 ಗಂಟೆವರೆಗೆ ಕಂಡುಬಿಡ್ಸಕ್ಕಾಗಲ್ಲ. ಇವರಿಗೆ ನನ್ನ ಸಲಹೆ ಏನಂತಂದ್ರೆ ರಾತ್ರಿ 4 ಗಂಟೆ, ಬೆಳಿಗ್ಗೆ 1 ಗಂಟೆ. ಆದ್ರೆ ಕೆಲವು ವಿದ್ಯಾರ್ಥಿಗಳೊಂದು ಪ್ರಾಬ್ಲಮ್ ಇದೆ, ಅವ್ರು ರಾತ್ರಿನೂ ಓದೋದಿಲ್ಲ, ಬೆಳಿಗ್ಗೆನೂ ಓದೋದಿಲ್ಲ. ರಾತ್ರಿ ಹೇಳ್ತಾರೆ ಬೆಳಿಗ್ಗೆ ಓದ್ತೀನಿ, ಬೆಳಿಗ್ಗೆ ಹೇಳ್ತಾರೆ ರಾತ್ರಿ ಓದ್ತೀನಿ. ಅವರೊಂಥರ ಜಡೇಜಾ ಇದ್ದ ಹಾಗೆ. ಬ್ಯಾಟಿಂಗ್ ಮಾಡಬೇಕಾದ್ರೆ ನಾನು ಬೌಲರು, ಬೌಲಿಂಗ್ ಮಾಡಬೇಕಾದ್ರೆ ನಾನು ಬ್ಯಾಟ್ಸ್ಮನ್, 2 ಕಡೆ 0. ಅದರಿಂದ ಯಾವ್ದಾದ್ರು ಒಂದು ಕಡೆ ಓದ್ಲೇಬೇಕು. ಆಮೇಲೆ ಇನ್ನೊಬ್ರು ಹೇಳಿದ್ರು ಇಸುವೆಗಳನ್ನು ನೆನ್ಪಿಟ್ಕೊಳ್ಳೋದು ಹೇಗೆ. ಉದಾಹರಣೆಗೆ ಗಾಂಧೀಜಿಯವರು ಹುಟ್ಟಿದ್ದು ಯಾವಾಗ, 1869. ಅದಕ್ಕೆ ನಾವೊಂದು ಟೆಕ್ನಿಕ್ ಕಂಡಿಡಿದೀವಿ, ಪೆಗ್ಗಿಂಗ್ ಅಂತ ಕಂಡಿಡಿದ್ದೇವೆ. ಪೆಗ್ಗಿಂಗ್ ಅಂತ ಅದು ಸ್ವಲ್ಪ ಹೇಳ್ಕೊಡೋದು ಕಷ್ಟ, ಈ ಕೋರ್ಸ್ಗಳು ಬಂದಾಗ ತರಬೇತಿ ಕಾರ್ಯಗಳನ್ನು ಕಲಿಬೇಕಾಗುತ್ತೆ. ಉದಾಹರಣೆಗೆ 1869, 18ನ ನೆನ್ಪಿಟ್ಕೋಬೇಕಾಗಿಲ್ಲ, ಗೊತ್ತಿರೋದೆ 100 ವರ್ಷ ಕೆಳಗೆ ಹುಟ್ಟಿದವರು. 69 ನೆನ್ಪಿಟ್ಕೋಬೇಕು. 69ಕ್ಕೆ ನನ್ನ ಪ್ರಕಾರ, ನನ್ನ ಸಿಸ್ಟಮ್ ಪ್ರಕಾರ 69ಕ್ಕೆ ಜೀಪ್ ಅಂತೀವಿ. 6J 9P ಜೀಪ್. ಪಿ ನೋಡಿ ಅದೇ ತರ ಇದೆ. ಈಗ ಗಾಂಧೀಜಿಯವರು ಜೀಪಿನಲ್ಲಿ ಹುಟ್ಟಿದ್ರು ಅಂತ ನೆನ್ಪಿಟ್ಕೊಂಡ್ಬಿಟ್ರೆ 1869 ಟಪ್ ಅಂತ ಬಂತು. 1930 ಏನು ದಾಂಡಿ ಮಾರ್ಚು. ಈಗ 30 ನೆನ್ಪಿಟ್ಕೋಬೇಕು, 19 ಬೇಕಾಗಿಲ್ಲ. 30 ನನ್ನ ಲ್ಯಾಂಗ್ವೇಜ್ ಅಲ್ಲಿ ಮೌಸ್, 3 M ತರ ಇದೆ ಮೌಸ್, ಆಯ್ತಲ್ಲ. ಈಗ ಮೌಸ್ ಅಂತಂದ್ರೆ ನಾವು ತಿಳ್ಕೋಬೇಕು, ಗಾಂಧೀಜಿಯವರು ದಾಂಡಿ ಮಾರ್ಚಿಗೆ ಹೋದಾಗ ಬರೇ ಇಲಿಗಳೇ ಇದ್ವು. 42 ರೈನ್, RAIN ಅಂತ ಬರುತ್ತೆ. 4 is R, ನಮ್ಮ ಇದಕ್ಕೆ ಫೊನೆಟಿಕ್ ಲ್ಯಾಂಗ್ವೇಜ್ ಅಂತಾರೆ. ಈಗ ಕ್ವಿಟ್ ಇದು 42 ಅನ್ನೋದು ಎಂತ, ಇದು ಭಾರತ ಬಿಟ್ಟು ತೊಲಗಿ. ನಾವು ತಿಳ್ಕೊಬೇಕು, ಆ ಟೈಮಲ್ಲಿ ಬರೇ ಮಳೆನೇ ಬರ್ತಾ ಇತ್ತು. ಹೀಗೆ ಇಟ್ಕೊಂಡ್ಬಿಟ್ರೆ ಸಿಪಾಯಿ ಇದ್ದಂಗೆ 1857 ಅಂದ್ರೆ ನನ್ನ ಭಾಷೆಯಲ್ಲಿ ಲಾಕ್ ಅಂತ. ಸಿಪಾಯಿಗಳು ಇದಕ್ಕೆ ಲಾಕಿಗೋಸ್ಕರ ಹೋರಾಡ್ತಾ ಇದ್ರು ಅಂತ ತಿಳ್ಕೊಂಡ್ಬಿಟ್ರೆ ಪರ್ಮನೆಂಟ್ ಆಗಿದೆ ನೆನ್ಪಿಟ್ಕೋಬಹುದು. ಇದು ಕಲೀಲಿಕ್ಕೆ ಟೆಕ್ನಿಕ್ಸ್, ಕಲೀಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ಆಗುತ್ತೆ. ಕಲ್ತ ಮೇಲೆ ಪರ್ಮನೆಂಟ್ ಆಗಿ ಎಲ್ಲಾ ಇಸವಿಗಳನ್ನು ನೆನ್ಪಿಟ್ಕೋಬಹುದು. ಪೀರಿಯಾಡಿಕ್ ಟೇಬಲ್ಗಳನ್ನು ಹಾಗೆ ನೆನ್ಪಿಟ್ಕೋಬಹುದು. ಪರ್ಮನೆಂಟ್ ಆಗಿ 1 ವಾರ ಆಗ್ಬಹುದು ಕಲೀಲಿಕ್ಕೆ ಸಿಸ್ಟಮ್ ನ. ಕಲ್ತ ಮೇಲೆ ನಿಮಗೆ ಪರ್ಮನೆಂಟ್ ಆಗಿ ನೆನ್ಪಿಟ್ಕೊಳ್ಳುವಂತದ್ದು. ಮತ್ತೊಂದು ಬೇಸರದ ವಿಚಾರ ಏನು ಅಂತಂದ್ರೆ, ಇಲ್ಲಿ ನಮ್ಮ ಟ್ರೈನರ್ಸ್ ಅನ್ನ ಕೂರಿಸಿದ್ರಿ, ಟೀಚರ್ಗಳು ಯಾರು ಇಲ್ಲ. ಬನವಾಸಿ ಅವರು ನಿಜವಾದ ಟೀಚರ್ ಅಲ್ಲ, ಅವರು ಪ್ರೈವೇಟ್ ಟೀಚರ್. ಸ್ಕೂಲ್ ಟೀಚರ್ ಎಲ್ಲಿದ್ದಾರೆ? ನೀವು ಒಂದು ಸಣ್ಣ ಸಮೀಕ್ಷೆ ಮಾಡಿ ಸ್ಕೂಲ್ ಟೀಚರ್ಗಳ ಹತ್ರ. ನಿನ್ನೆ ನಾನು ದುಬೈ ಮೆಡಿಕಲ್ ಕಾಲೇಜಲ್ಲಿ ಚೀಫ್ ಗೆಸ್ಟ್ ಹೋಗಿದೆ, ದುಬೈ ವಿಮೆನ್ಸ್ ಮೆಡಿಕಲ್ ಕಾಲೇಜಲ್ಲಿ. ಅಂದ್ರೆ ಓನರ್ ನಮ್ಮ ಶಿಷ್ಯ, ಅರಬ್ನವನೊಬ್ಬ. ಅಲ್ಲಿ ಕೂಡ ಹಾಗೇನೆ, ನಾನು ಹೋಗುವವರೆಗೆ ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಇತ್ತು. ಇದೇನ್ ಸಬ್ಜೆಕ್ಟ್ ನಮ್ಗೆ ಬೇಕಾಗಿಲ್ಲ ಅಂತ. ನಾವು ಹೋದ ಮೇಲೆ ಕಣ್ಣೀರ್ ಹಾಕ್ತಾರೆ, ಇನ್ನೊಂದು 6 ದಿವಸ ಮಧ್ಯೆ ಚೆನ್ನಾಗಿತ್ತು ಅಂತ. ಈ ಟೀಚರ್ಸ್ ಹತ್ರ ಕೇಳಿ ನೋಡಿ, ನಮಗೆಲ್ಲ ಗೊತ್ತಿದೆ, ಹೇಳ್ಕೊಡೋ ತರಿ ನನಗೆ ಮೆಥಡ್ ನಮ್ಗೆ ಗೊತ್ತಿದೆ ಅಂತಾರೆ. ಆದ್ರೆ ಮಕ್ಳು ಯಾಕೆ ಕಷ್ಟಪಡ್ತಾ ಇದ್ದಾರೆ ಅಲ್ವಾ? ಮಕ್ಕಳು ಚೆನ್ನಾಗಿ ಓದ್ಬೇಕಾದ್ರೆ ಟೀಚರ್ಗಳ ಪಾತ್ರ ಬಹಳ ಇದೆ. ಅವ್ರನ್ನ ಯಾರನ್ನು ಇಲ್ಲಿ ಕೂರಿಸೇ ಇಲ್ಲ ನೀವು ಇವತ್ತು. ಅವ್ರ ಪರವಾಗಿ ಯಾರನ್ನಾದ್ರೂ ಅಟ್ಲೀಸ್ಟ್ ಫೋನ್ ಲೈನ್ ಅಲ್ಲಿ ತಗೊಳ್ತೀವಿ. ಬನವಾಸಿ ಅವರೇ, ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅನ್ನುವಂತ ತುಂಬಾ ಕಷ್ಟ ಆಗುತ್ತೆ. ಪಾಸಿಂಗ್ ಮಾರ್ಕ್ಸ್ ತೆಗೆಯೋದಕ್ಕೆ ಅವ್ರು ತುಂಬಾ ಕಷ್ಟ ಪಡ್ತಾರೆ. ಗ್ರಾಮರ್ ಅನ್ನ ಹೆಚ್ಚು ಅವರು ಓದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಈಸಿಯಾಗಿ ಹೇಗೆ ನಾವು ಇಂಗ್ಲಿಷ್ ನ ಪಾಸ್ ಮಾಡೋದು, ಹೇಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಳ್ಬೇಕು, ಎಸ್ಪೆಷಲಿ ಇಂಗ್ಲಿಷ್ ಸಬ್ಜೆಕ್ಟ್? ಗ್ರಾಮೀಣ ಭಾಗದಲ್ಲಿರೋ ಎಷ್ಟೋ
ಆಂಗ್ಲ ಅಧ್ಯಾಪಕರು ನನ್ನನ್ನು ಮಾತಾಡಿಸ್ತಾರೆ. ಅವ್ರು ಹೇಳ್ತಾರೆ ಅವ್ರ ಸಮಸ್ಯೆ ಏನಿದೆ ಅಂತ. ಅವ್ರ ಸಮಸ್ಯೆ ಏನಿದೆ ಅಂದ್ರೆ ಅವರು ಇಂಗ್ಲಿಷ್ನಲ್ಲಿ ಪಾಠ ಮಾಡಿದಾಗ, ಮಕ್ಕಳಿಗೆ ಅವರು ಇಂಗ್ಲಿಷ್ನಲ್ಲಿ ಪಾಠ ಹೇಳ್ಕೊಟ್ಟಾಗ ಅವರು ಬಾಯ್ಪಾಠ ಮಾಡಿ ಕಲಿಯೋ ಒಂದು ವ್ಯವಸ್ಥೆ ಇದೆಯೇ ವಿನಃ ಅವರು ಅರ್ಥ ಮಾಡ್ಕೊಂಡು ಕಲಿಯೋದು ಕಷ್ಟ. ಯಾಕೆ ಅಂದ್ರೆ ಇದು ನಿಮಗೆ ನಾನು ಫ್ರೆಂಚ್ ಹೇಳ್ಕೊಟ್ಬಿಟ್ಟು ಸಡನ್ ಆಗಿ ಜಮಪಲ್ ಪ್ರಕೃತಿ ಏವು ಅಂತ ಕೇಳಿದಾಗ ನೀವು ಅರ್ಥ ಆಯ್ತು ಚೆನ್ನಾಗಿದೆ, ಆದ್ರೆ ನೀವು ಪ್ರತಿ ಪದಾನು ಎಕ್ಸ್ಪ್ಲೈನ್ ಮಾಡಿ ಅಂತ ಅಲ್ವಾ? ಸೊ ಒಬ್ರು ಪೇರೆಂಟ್ ತುಂಬಾ ಚೆನ್ನಾಗಿ ಕೇಳಿದ್ರು, ಸರ್ ನಮಗೆ ಹೊಸ ಪದಗಳು. ಯಾಕೆ ಅಂದ್ರೆ ಒಂದು ಭಾಷೆನ ನಾವು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಜಾಸ್ತಿ ದುಡ್ಡಿದ್ದಷ್ಟು ನಾವು ಚೆನ್ನಾಗಿ ಖರ್ಚು ಮಾಡ್ತೀವಿ, ನಾವು ಚೆನ್ನಾಗಿ ಬಾಳ್ತೀವಿ. ಅದೇ ತರ ಭಾಷೆಯಲ್ಲಿ ಜಾಸ್ತಿ ಪದಗಳು ಗೊತ್ತಿದ್ದಷ್ಟು ನೀವು ಚೆನ್ನಾಗಿ ಆ ಭಾಷೆನ ಉಪಯೋಗಿಸ್ತೀರಾ. ಸೊ ಇದಕ್ಕೆ 2 ತರ ಒಂದು ಸೊಲ್ಯೂಷನ್ ಇದೆ. ಮೊದಲನೇ ಸೊಲ್ಯೂಷನ್ ಏನಂದ್ರೆ ದಯವಿಟ್ಟು ಎಲ್ಲಾರು ನ್ಯೂಸ್ ಪೇಪರ್ ಫಸ್ಟ್ ಕನ್ನಡ ನ್ಯೂಸ್ ಪೇಪರ್ ಓದ್ಬಿಡಿ, ಅರ್ಥ ಮಾಡ್ಕೊಂಡ್ಬಿಡಿ ಇವತ್ತು ಏನಾಗ್ತಾ ಇದೆ ಅಂತ. ಆಮೇಲೆ ಇಂಗ್ಲಿಷ್ ನ್ಯೂಸ್ ಪೇಪರ್ನ ಪದಗಳು ಜೋಡ್ಸಕ್ ಬರುತ್ತೆ ಅವ್ರಿಗೆ, ಪ್ರತಿಯೊಂದು ಪದಾನು ಗೊತ್ತಿರತ್ತೆ. ಅರ್ಥ ಗೊತ್ತಿಲ್ಲದೆ ಇದ್ರು ಪದಾನ ಓದಿದಾಗ ಅವರು ಫೊನೆಟಿಕಲಿ ಅವ್ರಿಗೆ ಅರ್ಥ ಆಗ್ಬಿಡತ್ತೆ. ಸೊ ಅದನ್ನ ಓದಕ್ ಶುರು ಮಾಡಿ. ನಿಮ್ಮ ಮೈಂಡ್ ಎಷ್ಟು ಶಾರ್ಪ್ ಇದೆ ಅಂದ್ರೆ ನೀವು ಓದಿದ್ದನ್ನ ತಾನಾಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಟ್ಕೊಂಡಿದೆ. ಅದು ಒಂದು. ಎರಡನೇ ವಿಷಯ ಏನಂದ್ರೆ ಬಟ್ ಒಂದು ಸರ್, ಈಗ ನೀವು ಸ್ವಲ್ಪ ಇಂಗ್ಲಿಷ್ ಟಚ್ ಗೊತ್ತಿರುವಂತವ್ರಿಗೆ ನೀವು ಇದನ್ನ ಇವಾಗ ಏನ್ ಹೇಳಿದ್ರೆ ಅದನ್ನ ಅಪ್ಲೈ ಮಾಡಬಹುದು, ನ್ಯೂಸ್ ಪೇಪರ್ ಓದಿ ಅಂತ ಹೇಳ್ಬೋದು. ಪಾಪ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಏನು ಗೊತ್ತೇ ಇರೋದಿಲ್ಲ, ಬೇಸ್ ಇಂದ ಕಲಿತಾ ಇರ್ತಾರೆ, ABCD ಇಂದ ಕಲಿತಾ ಇರ್ತಾರೆ. ಅವ್ರಿಗೆ 10th ಅಲ್ಲಿ ಎಕ್ಸಾಮ್, ಇಂಗ್ಲಿಷ್ ಎಕ್ಸಾಮ್ ಫೇಸ್ ಮಾಡದೆ ಒಂದು ದೊಡ್ಡ ಸವಾಲಿನ ಕೆಲಸ. ಅಂತವ್ರು ಏನ್ ಮಾಡ್ಬೇಕು, ಹೇಗೆ ಅವ್ರು ಈಸಿ ಮಾಡ್ಕೊಳ್ಬೇಕು ಅದನ್ನ? ಮ್ಯಾಮ್, ಗ್ರಾಮೀಣ ಭಾಗದಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಮ್ಯಾಥ್ಸ್, ಸೈನ್ಸ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಅರ್ಥ ಏನು, ಅವ್ರಿಗೆ ಅನಾಲಿಟಿಕಲ್ ಮೈಂಡ್ ಇದೆ. ಆದ್ರೆ ನಾವು ಶಿಕ್ಷಕರಾಗಿ ಆ ಅನಾಲಿಟಿಕಲ್ ಅಬಿಲಿಟಿನ ಸ್ಟಾರ್ಟಿಂಗ್ ಇಂದ ನರ್ಚರ್ ಮಾಡಬೇಕು. ಅವ್ರಿಗೆ ನಾವು ಈಸಿ ಮೆಥಡ್ಸ್ ಇಂದ ಶುರು ಮಾಡಬೇಕು. ಅದಕ್ಕೆ ನಾ ಹೇಳ್ತೀನಿ, ಒಂದೇನಂದ್ರೆ ಆಟ ಮಾಡ್ಬೇಕು, ಅವ್ರ ಜೊತೆ ಒಂದು ಆಟದ ತರ ಕೊಡ್ಬೇಕು. ಏನಂತ, ಒಂದು ಪರ್ಟಿಕ್ಯುಲರ್ ಅಕ್ಷರದಿಂದ ಶುರುವಾಗೋ ಎಲ್ಲಾ ಪದಾನು ಲಿಸ್ಟ್ ಮಾಡಿ, ಆ ಲಿಸ್ಟ್ ಮಾಡ್ಕೊಂಡು ಅದನ್ನ ಒಟ್ಟಿಗೆ ಯೂಸ್ ಮಾಡಿ. ನಾ ಉದಾಹರಣೆ ಕೊಡ್ತೀನಿ. MBA ಕಾಲೇಜಸ್ ಅಲ್ಲಿ ನಾನು ಪಾಠ ಮಾಡ್ತೀನಿ, ಮಣಿಪಾಲ್ ಯೂನಿವರ್ಸಿಟಿಲಿ MBA ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತೀನಿ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಐ ಆಮ್ ಅ ಗ್ಲೋರಿಫೈಡ್ 6th ಸ್ಟ್ಯಾಂಡರ್ಡ್ ಟೀಚರ್. 6ನೇ ತರಗತಿಯಲ್ಲಿ ಏನು ಪಾಠ ಹೇಳ್ಕೊಡ್ಬೇಕು ಇಂಗ್ಲಿಷ್ ನಲ್ಲಿ, ಫುಲ್ ಸ್ಟಾಪ್ ಎಲ್ಲಿಡ್ಬೇಕು, ಕಾಮ ಎಲ್ಲಿಡ್ಬೇಕು, ಅಂಡ್, ಟು, ವಿತ್, ಫಾರ್, ಬೈ, ಫ್ರಮ್ ಎಲ್ಲಿ ಉಪಯೋಗಿಸ್ಬೇಕು ಅದನ್ನ ಮಾತ್ರ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ದೊಡ್ಡ ದೊಡ್ಡ ವಾಕ್ಯ ಮಾಡೋದು ಈಗಲೂ MBA ಲೆವೆಲ್ ಅಲ್ಲಿ ಕಷ್ಟ ಆಗ್ತಿದೆ. ಗ್ರಾಮೀಣ ಪ್ರದೇಶದಲ್ಲಿ ನೀವಿರೋ ಮಕ್ಕಳು ದಯವಿಟ್ಟು ಹೆದರ್ಬೇಡಿ. ಬೆಂಗಳೂರಿನಲ್ಲಿ ಇರೋ 300 MBA ಕಾಲೇಜಲ್ಲಿ 600 ಜನ ಸ್ಟೂಡೆಂಟ್ಸ್ ಅಲ್ಲಿ 6 ಜನಕ್ಕೆ ಇಂಗ್ಲಿಷ್ ಬಂದ್ರೆ ಗ್ರೇಟ್ ಪ್ರತಿ ಕಾಲೇಜಲ್ಲಿ. ಸೊ ಏನ್ ಮಾಡ್ಬೇಕು ಅಂದ್ರೆ ಅವರು ಒಂದು ಪದನ, ಒಂದು ಅಕ್ಷರನ ಇಟ್ಕೊಂಡು ಚೆನ್ನಾಗಿ ಅವರು ಒಂದು ಲೆಟರ್ ತರ ಬರೀಬೇಕು. ಉದಾಹರಣೆಗೆ ಹೇಳ್ತೀನಿ ಕೇಳಿ, F ಇಂದ ಶುರು ಮಾಡೋಣ. ಫೆಲೋ ಫ್ಯಾನೆಟಿಕ್, I forbid you to frizzle with fright when you frisk through this fascist smile of my fecund feet ಅಂತ ಹೇಳ್ತೀನಿ. ಅರ್ಥ ಏನಂದ್ರೆ, ನಾನು ಪ್ರತಿಯೊಂದು ಕಷ್ಟವಾಗಿರೋ ಪದಾನ ನಾನು ಪಕ್ಕದಲ್ಲಿ ಇಟ್ಕೊಂಡು ಜೋಡಿಸಿದಾಗ ನನಗೆ ಫ್ಯಾನೆಟಿಕ್ ಅಂದ್ರೆ ಅರ್ಥ ಏನು, ಫೆಲೋ ಫ್ಯಾನೆಟಿಕ್, ಓ ನಂತರ ಇರೋ ಇನ್ನೊಬ್ಬ, ಗೊತ್ತಾಯ್ತಾ? ಆ ತರ ನಾನು ಯೂಸ್ ಮಾಡ್ತೀನಿ. ಅದರಿಂದ ಅವ್ರಿಗೆ ಮೆಮರಿ ಟೆಕ್ನಿಕ್ ಇಂಪ್ರೂವ್ ಆಗುತ್ತೆ. ಇನ್ನೊಂದು ವಿಷಯ ಏನು, ನೀವು ಸದ್ಯಕ್ಕೆ ಎಮರ್ಜೆನ್ಸಿ ಮಾತಾಡೋಣ. ಹೌದು, ಇವಾಗ ನಾವು ಇಂಗ್ಲಿಷ್ ಇದೆ, ನಿಮ್ಮಲ್ಲಿ ಇಂಗ್ಲಿಷ್ ಕ್ವೆಶನ್ಸ್ ಇದೆ, ಪ್ರಾಬಬಿಲಿಟಿ ಆಫ್ ಇದು ಏನು ಪೇಪರ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ಬಾಯ್ಪಾಠ ಮಾಡ್ಕೊಳ್ಳಿ. ನನಗೆ ಸದ್ಯಕ್ಕೆ ಬೇಕಾದ್ರೆ ಯಾವ್ಯಾವ್ದು ಬರುತ್ತೆ ಅಂತ ಅಂದಾಜು ಗೊತ್ತಿರುತ್ತೆ. ಹಳೆ ಕ್ವೆಶ್ಚನ್ ಪೇಪರ್ ಎಲ್ಲ ನೋಡಿ, ಆಮೇಲೆ ಟೀಚರ್ಸ್ಗೆ ಗೊತ್ತಿರತ್ತೆ. ಟೀಚರ್ಸ್ ಏನಂತಾರೆ, ಇದು ಇಂಪಾರ್ಟೆಂಟ್, ಇದು ನಿಮ್ಗೆ ಅರ್ಥ, ಇದಿಷ್ಟು ಅರ್ಥ ಹೋಗ್ಬಿಟ್ರೆ ಮಿಕ್ಕಿದ್ದು ನೀವು ಸಲೀಸಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ. ಇಂಗ್ಲಿಷ್ ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಸೆಂಟೆನ್ಸ್ ಮಾಡೋದು ಬಹುಶಃ ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ. ನೆಕ್ಸ್ಟ್ ಇಯರ್ ಮಾಡ್ಲಿ. ಹೌದು, ಆರಂಭದಲ್ಲಿ ನಾವು ಅದನ್ನ ಬ್ಯಾಹ್ಯಾಟ್ ಮಾಡ್ಕೊಳ್ಳೋದೇ ಎಷ್ಟೋ ಬೆಟರ್ ಅಂತ ನೀವು ಹೇಳ್ತೀವಿ. ಈಗ ಅನಾಲಿಟಿಕಲ್ ಅಬಿಲಿಟಿ ಯೂಸ್ ಮಾಡ್ಲಿ. ಐ ಆಮ್ ಸಾರಿ, ಈಗ ಅವರು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರಿಪೇರ್ ಆಗ್ಲಿ. ನೆಕ್ಸ್ಟ್ ಇಯರ್ ಅನಾಲಿಟಿಕಲ್ ಅಬಿಲಿಟಿನ ಶಿಕ್ಷಕರು ಅದನ್ನ ಯೂಸ್ ಮಾಡಬೇಕು. ಓಕೆ, ನಿಮ್ಮೆಲ್ಲರೊಟ್ಟಿಗೆ ನಾನು ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಎಕ್ಸಾಮ್ ಪ್ರಿಪರೇಷನ್ ಇನ್ನು ಹೇಗೆ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಯಾವ ರೀತಿ ತರಬೇತಿಯನ್ನ ಕೊಡಬೇಕು, ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ನ ಬಳಿಕ.